ಕರಾವಳಿ ಮಲ್ಪೆಯಲ್ಲಿ ಪ್ರವಾಸಿಗರಿದ್ದಂತಹ ದೋಣಿ ಪಲ್ಟಿಯಾಗಿದೆ. ದೋಣಿಯಲ್ಲಿದ್ದಂತಹ ಹಲವು ಮಂದಿ ಅಸ್ವಸ್ಥರಾಗಿರುವಂತಹ ಘಟನೆ ನಡೆದಿದೆ. ಪ್ರವಾಸಿಗರನ್ನು ಏನಿದೆ ಅಲ್ಲಿ ಬಂದಿದ್ರಲ್ಲ, ವಿಹಾರಕ್ಕಂತ ಬಂದಿರ್ತಾರೆ, ಅವರು ದೋಣಿಯಲ್ಲಿದ್ದರು. ಕರೆದುಕೊಂಡು ಹೋಗಬೇಕಾದ್ರೆ ಈ ಘಟನೆ ಆಗಿದೆ. ವಿಹಾರಕ್ಕೆಂದು ಬಂದವರು ದೋಣಿಯಲ್ಲಿ ಬಿದ್ದಿದ್ದಾರೆ. ಪಲ್ಟಿಯಾದಾಗ ಅವರು ಅಸ್ವಸ್ಥರಾಗಿದ್ದಾರೆ. ಅವ್ರನ್ನ ಈಗ ನೋಡ್ಕೊಳ್ಳಲಾಗ್ತಾ ಇದೆ, ಚಿಕಿತ್ಸೆ ಕೂಡ ಕೊಡಲಾಗ್ತಾ ಇದೆ. ದೋಣಿಯಲ್ಲಿ 10 ಮಂದಿ ಪ್ರವಾಸಿಗರು ಇದ್ದರು ಅಂತ ಹೇಳಲಾಗ್ತಾ ಇದೆ. ಕರಾವಳಿಯ ಮಲ್ಪೆಯಲ್ಲಿ ಪ್ರವಾಸಿಗರು ಇದ್ದಂತಹ ದೋಣಿ ಪಲ್ಟಿಯಾಗಿ ಅಲ್ಲಿದ್ದಂತಹ ಪ್ರಯಾಣಿಕರು ಏನಿದ್ದಾರೆ, ದೋಣಿಯಲ್ಲಿದ್ದಂತಹ ಪ್ರಯಾಣಿಕರು ಅವರು ಅಸ್ವಸ್ಥರಾಗಿದ್ದಾರೆ. 10-11 ಮಂದಿ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಇವರೆಲ್ಲರೂ ಕೂಡ ವಿಹಾರಕ್ಕೆ ಅಂತ ಬಂದಿರ್ತಾರೆ. ಪ್ರವಾಸಿಗರು ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ. ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಬೋಟಲ್ಲಿ ಹೋಗೋದು ಕಾಮನ್, ದೋಣಿಯಲ್ಲಿ ಹೋಗೋದು. ಹೀಗೆ ಹೋಗ್ತಿರುವಾಗ ಇದಕ್ಕಿದ್ದಂತೆ ಆ ದೋಣಿ ಪಲ್ಟಿ ಆಗಿದೆ. ಅದರಲ್ಲಿ 10 ಮಂದಿ ಪ್ರವಾಸಿಗರಿದ್ದರು ಅನ್ನುವಂತಹ ಮಾಹಿತಿ. ಪ್ರವಾಸಿಗರಿಗೆ ಲೈಫ್ ಜಾಕೆಟ್ ಏನಿದೆ ಧರಿಸೋದು ಕಡ್ಡಾಯ ಆಗಿರುತ್ತೆ. ಈ ಥರ ದೋಣಿಯಲ್ಲಿ ಹೋಗಬೇಕಾದ್ರೆ, ಹಡಗಿನಲ್ಲಿ ಹೋಗಬೇಕಾದ್ರೆ ಅದು ಮ್ಯಾಂಡೇಟ್ರಿ ಕೂಡ. ಆದರೆ ಯಾವೊಬ್ಬ ಪ್ರವಾಸಿಗನೂ ಕೂಡ ಲೈಫ್ ಜಾಕೆಟನ್ನು ಧರಿಸಿರಲಿಲ್ಲ. 10 ಮಂದಿಯಲ್ಲಿ ಅನೇಕರನ್ನು ರಕ್ಷಿಸಲಾಗಿದೆ. ಈಗ ಇನ್ನು ಕೆಲವರು ಇದಾಗೆ ಸಿಕ್ಕಿಲ್ಲ, ಹುಡುಕ್ತಾ ಇದ್ದಾರೆ. ಹಲವರು ನೀರಿಗೆ ಬಿದ್ದು ಅಸ್ವಸ್ಥಗೊಂಡಿದ್ದಾರೆ. ಲೈಫ್ ಜಾಕೆಟ್ ಅನ್ನೋದು ಮುಖ್ಯವಾಗಿರುತ್ತೆ. ನೀವು ಸಮುದ್ರಕ್ಕೆ ಇಳಿಬೇಕಾದ್ರೆ, ನೀರಿಗೆ ಇಳಿಬೇಕಾದ್ರೆ, ಎಲ್ಲೇ ಆಗಲಿ, ಸಮುದ್ರ ಅಂತ ಏನಿಲ್ಲ, ಕೆರೆ ಇನ್ನೊಂದೇನೇ ಇದ್ದರೂ ಅದು ಮುಂಜಾಗ್ರತಾ ಕ್ರಮ ಮತ್ತು ಕಡ್ಡಾಯ ಕೂಡ ಹೌದು. ಕೆಲವರಿಗೆ ಈಜು ಬರೋದಿಲ್ಲ, ಕೆಲವರಿಗೆ ಬರ್ತಾ ಇರುತ್ತೆ. ಈಜು ಬಂದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಅಪಾಯ ಆಗಿಬಿಡುತ್ತೆ, ತೊಂದರೆ ಆಗುತ್ತೆ. ಅದರಿಂದ ನಾವು ಸುರಕ್ಷಿತವಾಗಿರಬೇಕಂದ್ರೆ ಲೈಫ್ ಜಾಕೆಟನ್ನು ಬಳಸಬೇಕು. ಅದು ನಮ್ಮನ್ನು ತೇಲಿಸುತ್ತೆ, ಪ್ರಾಣಾಪಾಯದಿಂದ ಕಾಪಾಡುತ್ತೆ. ಇದು ಒಂದು ಸಾಮಾನ್ಯ ಜ್ಞಾನ. ಮತ್ತು ಆ ಬೋಟ್ ಯಾರನ್ನು ಓಡಿಸ್ತಾರಲ್ಲ ಅವ್ರ ಜವಾಬ್ದಾರಿ ಕೂಡ. ಪ್ರತಿಯೊಬ್ಬರಿಗೂ ಕೂಡ ನೀವು ಹಾಕ್ಕೊಳ್ಳಿ ಅಂತ ಹೇಳಬೇಕು ಮತ್ತು ಹಾಕಿಸ್ಬೇಕು ಕೂಡ ಸ್ವತಃ. ಅವರು ತೊಂದರೆ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಆದರೆ ನಾವೇನು ಸೇಫ್ಟಿಯನ್ನು ತೆಗೆದುಕೊಳ್ಬೇಕಾಗುತ್ತೆ, ಅವ್ರು ಹೇಳಬೇಕಾಗುತ್ತೆ. ನಾವು ಇದೇ ನೋಡಿದ್ದೀವಿ, ಸಿನಿಮಾ ಶೂಟಿಂಗ್ ವೇಳೆ ಲೈಫ್ ಜಾಕೆಟನ್ನು ಹಾಕ್ಕೊಂಡಿರಲಿಲ್ಲ. ದುನಿಯಾ ವಿಜಯ್ ಸಿನಿಮಾ ಶೂಟಿಂಗ್ ವೇಳೆ ಕೆರೆಗೆ ಧುಮುಕ್ತಾರೆ, ಸಾವನ್ನಪ್ತಾರೆ. ಅವರಿಬ್ಬರಿಗೂ ಕೂಡ ವಿಲನ್ಗಳಿಗೆ ಈಜು ಬರ್ತಾ ಇರಲಿಲ್ಲ. ಲೈಫ್ ಜಾಕೆಟ್ ಇದ್ದಿದ್ದರೆ ಅವ್ರು ಬದುಕ್ತಾ ಇದ್ರು ಅವತ್ತು. ಹಾಗಾಗಿದೆ ಇಲ್ಲಿ ನೋಡಿ, ಇದೇ ರೀತಿಯಾಗಿ 10 ಜನರಿದ್ದರು. ಅದರಲ್ಲಿ ಯಾರೂ ಕೂಡ ಹಾಕ್ಕೊಂಡಿರಲಿಲ್ವಂತೆ. ಇಲ್ಲಿ ದೋಣಿ ಯಾರು ಓಡಿಸ್ತಾರಲ್ಲ ಅವ್ರದ್ದೇ ತಪ್ಪು, ದೋಣಿ ಮಾಲೀಕಂದೇ ತಪ್ಪು. ಅವ್ರು ಹೇಳಬೇಕಾಗಿತ್ತು. ಕೆಲವರನ್ನು ಈಗಾಗಲೇ ಅಲ್ಲಿನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಹಲವರು ನೀರಿಗೆ ಬಿದ್ದು ಅಸ್ವಸ್ಥ ಕೂಡ ಆಗಿದ್ದಾರೆ. ಅನೇಕರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅವರು ಚಿಕಿತ್ಸೆಯನ್ನು ಕೂಡ ಪಡೀತಾ ಇದ್ದಾರೆ. ಯಾರೇ ಆದರೂ ಸರಿ, ನೀರಿಗೆ ಹೋಗುವ ಮುನ್ನ, ನೀರಿಗೆ ಇಳಿಯುವ ಮುನ್ನ ಅಥವಾ ಈ ರೀತಿಯಾಗಿ ದೋಣಿಯಲ್ಲಿ ಹೋಗಬೇಕಾದ್ರೆ ನೀವೇ ಕೇಳಬೇಕು. ನಿಮ್ಮ ಸೇಫ್ಟಿನ ನೀವೇ ನೋಡ್ಕೋಬೇಕು. ಪ್ರತಿ ಬಾರಿ ಕೂಡ ಅವರು ದೋಣಿಯವರು ಮತ್ತೊಂದು ಹೇಳಬೇಕು ಅದೇಂತ ಏನು ಅವಶ್ಯಕತೆ ಇಲ್ಲ. ಒಂದು ಕಾಮನ್ ಸೆನ್ಸಿಂದ ನಾವು ಹೋದಾಗ ಲೈಫ್ ಜಾಕೆಟನ್ನು ಕೊಡಿ ಅಂತ ನಾವೇ ಕೇಳಿ ಹಾಕ್ಕೋಬೇಕು. ಚಿಕ್ಕ ಮಕ್ಕಳಿದ್ರೆ ಏನು ಗತಿ? ಆ ಮಕ್ಕಳಿಗೆ ಈಜು ಬರುತ್ತೋ ಇಲ್ವೋ? ಹೆಣ್ಮಕ್ಳು ಇರ್ತಾರೆ, ಅವ್ರು ಹೆಂಗೆ ಬರ್ತಾರೆ? ಇದೆಲ್ಲವನ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ. ಅಲ್ಲಿನ ದೋಣಿ ಓಡಿಸೋರಿಗೆ ಯಾರಿರ್ತಾರೆ ಅವರಿಗೆ ಒಂದು ಕಡ್ಡಾಯವಾದಂಥ ಒಂದು ನಿಯಮವನ್ನು ಮಾಡಬೇಕು. ಕಟ್ಟುನಿಟ್ಟಾದ ನಿಯಮ ಮಾಡಿದ್ರೆ ಅವರನ್ನು ಪಾಲಿಸಲೇಬೇಕು. ಇಲ್ಲ ಅಂದರೆ ಆ ದೋಣಿ ಏನಿರುತ್ತೆ ಅದನ್ನು ಓಡಿಸೋಕ್ಕೆ ಹೋಗ್ಬೇಡಿ, ಕ್ಯಾನ್ಸಲ್ ಮಾಡಿ ಸೇಡಲಿಡಿ ಅಂತ ಹೇಳಬೇಕು. ಇಲ್ಲಾಂದರೆ 10 ಜನ, 15 ಜನ, 20 ಜನ ಕರ್ಕೊಂಡು ಹೋಗ್ತಾ ಇರ್ತಾರೆ, ದುಡ್ಡು ಬರುತ್ತೆ ಅಂತ ಹೇಳಿ. ಆ ಒಂದು ಲಿಮಿಟ್ಗೂ ಮೀರಿ ಅದೊಂದು ಕೆಪಾಸಿಟಿ ಇರುತ್ತೆ. ಆ ಒಂದು ದೋಣಿಗೆ ಇಷ್ಟೇ ಜನ ಇರಬೇಕು, ಇಷ್ಟೇ ವೆಯ್ಟ್ ಇದ್ದರೆ ಮಾತ್ರ ಅದು ತಡೆಯುತ್ತೆ ಅಂತ. ಅಲ್ಲೇನು ಮಾಡಿಬಿಡ್ತಾರೆ ಅಂತಂದರೆ, ದುಡ್ಡು ಜಾಸ್ತಿ ಬರುತ್ತೆ ಅಂತ ಹೇಳಿ ಒಂದು 2-3 ಜನನ ಇಲ್ಲ 4-5 ಜನನ ಎಕ್ಸ್ಟ್ರಾ ಹಾಕ್ಬಿಡ್ತಾರೆ. ಆವಾಗ ಸ್ವಲ್ಪ ಮುಂದೆ ಹೋಗ್ತಾ ದೋಣಿ ಏನಾಗುತ್ತೆ, ಅದು ನಿಯಂತ್ರಣಕ್ಕೆ ಬರೋದಿಲ್ಲ, ಕಂಟ್ರೋಲಿಗೆ ಸಿಗೋದಿಲ್ಲ. ಆವಾಗ ಈ ರೀತಿ ಪಲ್ಟಿ ಆಗುವ ಸಾಧ್ಯತೆ ಇರುತ್ತೆ. ಈಗ ಪಲ್ಟಿ ಆಗಿ ಪ್ರಾಣಾಪಾಯ ಆಗಿದೆ ಅಥವಾ ಪ್ರಾಣ ಹೋಗಿದೆ ಅನ್ನುವಂತಹ ಸುದ್ದಿ ಏನು ಕೇಳಿ ಬಂದಿಲ್ಲ. ಆದರೆ ಅಸ್ವಸ್ಥಗೊಂಡಿದ್ದಾರೆ, ಅವರನ್ನು ಆಸ್ಪತ್ರೆಗೆ ಸೇರಿಸಿದ್ದೀವಿ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಅದೇನೇ ಇದ್ರೂ ಕೂಡ ಈ ರೀತಿಯಾಗಿ ಯಾರಾದರೂ ಹೋಗಬೇಕಾದ್ರೂ ಕೂಡ ನೀವು ಯಾರು ಪ್ರವಾಸಿಗರು ಹೋಗ್ತಾರೆ, ನೀವು ಎಲ್ಲ ಸೇಫ್ಟಿ ಇದ್ದಂತಹ ದೋಣಿಗೆ ಮಾತ್ರ ಹೋಗಿ, ಇಲ್ಲಾಂದರೆ ಹೋಗೋಕ್ಕೆ ಹೋಗಬೇಡಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.